ಈ KPS ಶಾಲೆ ಮೊದಲಿಗೆ ಹೇಳಬೇಕು ಅಂದ್ರೆ ದಿಸ್ ದ ಫೇಲ್ ಪ್ರಾಜೆಕ್ಟ್ ಆಫ್ ಅಮೆರಿಕಾ. ಒಂದು ಕಡೆ ಸರ್ಕಾರಿ ಶಾಲೆ ಉಳಿಸಿ ಅಂತ ಹೇಳಿ ವಿದ್ಯಾರ್ಥಿ ಸಂಘಟನೆಗಳಿಂದ ಹೋರಾಟವನ್ನ ಮಾಡುವಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ಬಂದಿದೆ. ಕಬ್ಬಿನ ಬೆಲೆ ಬಗ್ಗೆ ಯಾಕೆ ಅವ್ರು ತಗೊಳ್ಳೋದಕ್ಕಾಗಿಲ್ಲ ಅಂತಾರೆ, ಅಲ್ಲಿ ರಾಜಕೀಯ ಇದೆ. ಅವರು ಸರ್ಕಾರ ನಿಜವಾಗ್ಲೂ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂತ ಉದ್ದೇಶ ಇಟ್ಟಿದ್ರೆ ಎಷ್ಟೊಂದು ಟೀಚರ್ ಪೋಸ್ಟ್ಗಳು ಖಾಲಿ ಇದೆ, ಅದ್ಯಾಕೆ ತುಂಬಿಸಿಲ್ಲ? ಶಾಲೆಗಳನ್ನೇ ಮರ್ಜ್ ಮಾಡಿ ನಾವೇನೋ ಬಾಡಿ ಉದ್ಧಾರ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ನೀವೇನು ಹೊರಟಿದ್ದೀರಿ, ಇದನ್ನ ನಾವು ಫಸ್ಟ್ ಖಂಡಿಸಬೇಕಾಗಿದೆ. ಶಿಕ್ಷಣವನ್ನ ಯಾವ ರೀತಿ ಕೊಂಡೋಗ್ತಾ ಇದೆ ಈ ಸರ್ಕಾರ ಅಂತ ನೋಡ್ಬೇಕಾಗಿದೆ. ಸರ್ಕಾರ ತನ್ನ ಎಲ್ಲ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ತಾ ಇದೆ. ಇವತ್ತು ಇಡೀ ಎಜುಕೇಶನ್ ಮುಂದಿನ ದಿನಗಳಲ್ಲಿ ನೆನೆಸ್ಕೊಂಡು ಭಯ ಆಗ್ತದೆ. ಈಗ ಪಬ್ಲಿಕ್ ಎಜುಕೇಶನ್, ಈಗ ಸರ್ಕಾರಿ ಶಾಲೆ 40,000 ಸ್ಕೂಲ್ ಮುಚ್ಚಿದ್ರೆ ರೈತ ಕಾರ್ಮಿಕರು ಬಡವರು ಕೈಲೂ ಏನಾಗಬೇಕು ಅವರಿಗೆ? ಇದು ನಮ್ಮೊಂದು ಸವಾಲು. ಸೊ ದಯವಿಟ್ಟು ನಾವೆಲ್ಲರೂ ಕೂಡ ಈ ದಿಕ್ಕಿನಲ್ಲಿ ಯೋಚನೆ ಮಾಡಿ ಈ ಹೋರಾಟ ಹೆಂಗೆ ತಗೊಂಡು ಹೋಗ್ಬೇಕು, ಯಾವ ತರ ಚಳವಳಿ ಹೋಗಬೇಕು, ಈ ದಿಕ್ಕಿನಲ್ಲಿ ಕಾರ್ಯಕ್ರಮ ಆಗ್ಬೇಕು ಅಂತ ಮನವಿ ಮಾಡ್ತಾರೆ. ನನಗೆ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ 4 ವಿದ್ಯಾರ್ಥಿ ಸಂಘಟನೆಗಳಿಗೆ ಮತ್ತೊಮ್ಮೆ ಕ್ರಾಂತಿಕಾರಿ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸೊ ಈ ರೀತಿ ವ್ಯವಸ್ಥಿತವಾಗಿ ಸರ್ಕಾರಿ ಶಾಲೆಗಳನ್ನ ಅವರು ಒಂದು ಜನರು ಹೋಗದೇ ಇರೋ ತರ ಮಾಡೋ ಒಂದಾರನ್ನು ಮಾಡ್ತಾರೆ. ಸೊ ಇದ್ರ ಮೂಲಕ ಜೊತೆಗೆ ಖಾಸಗೀಕರಣಕ್ಕೆ ಉತ್ತೇಜನ ಕೊಡ್ತಾ ಬಂದಿದೆ. ಸ್ನೇಹಿತರೆ, ನಮ್ಮಲ್ಲಿರೋ ವಿಜ್ಞಾನಿಗಳು, ಮಹಾನ್ ಸಾಹಿತಿಗಳು ಯಾರು ಏನು ಖಾಸಗಿ ಶಾಲೆಗಳಲ್ಲಿ ಅಥವಾ ಇತರ ಸ್ಪೆಷಲ್ ಶಾಲೆಗಳಲ್ಲಿ ಯಾರು ಬಂದಿಲ್ಲ. ಸಿ.ವಿ. ರಾಮನ್ ಹಿಡಿದು ಎನ್ ಮೂರ್ತಿರಾವ್, ಜಿ.ಎಸ್. ಶಿವರುದ್ರಪ್ಪ, ಕುವೆಂಪು ಹಾಗೂ ಇಂದಿರಾ ಗಾಂಧಿಗೆ ಯಾರು ಅಸಿಸ್ಟೆಂಟ್ ಆಗಿದ್ರು ಎಚ್.ವೈ. ಶಾರದಾ ಅಥವಾ ಇವತ್ತಿನ ನಾಸಾದಲ್ಲಿರುವಂತಹ ಅನೇಕ ವಿಜ್ಞಾನಿಗಳು. ಒಂದು ಕಡೆ ಸರ್ಕಾರಿ ಶಾಲೆ ಉಳಿಸಿ ಅಂತ ಹೇಳಿ ವಿದ್ಯಾರ್ಥಿ ಸಂಘಟನೆಗಳಿಂದ ಹೋರಾಟವನ್ನ ಮಾಡುವಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ಬಂದಿದೆ. ಇಡೀ ರಾಜ್ಯದಲ್ಲಿ 40,000 ಶಾಲೆಗಳು ಮುಚ್ಚುವಂತ ಹುನ್ನಾರ, 7,000 ಮ್ಯಾಗ್ನೆಟ್ ಶಾಲೆಗಳನ್ನ ತೆಗೆಯೋದ್ರ ಮೂಲಕವಾಗಿ ಸರ್ಕಾರ ಪ್ರಾರಂಭ ಮಾಡಿದೆ. ಈ 7,000 ಶಾಲೆಗಳನ್ನ ತೆಗೆಯೋದ್ರಿಂದ ಬರೀ ಸರ್ಕಾರಿ ಶಾಲೆಗಳು ಮಾತ್ರ ಮುಚ್ತಾ ಇಲ್ಲ. 40,000 69,911 ಅಂಗನವಾಡಿ ಕೇಂದ್ರಗಳು ಕೂಡ ಮುಚ್ಚುವಂತ ಅಪಾಯ ಇದೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ 2019-20 ರಾಷ್ಟ್ರೀಯ ಶಿಕ್ಷಣ ನೀತಿ ಏನ್ ಬಂತು, ಆವತ್ತಿಂದಲೂ ಕೂಡ KPS ಶಾಲೆಗಳ ಕರ್ನಾಟಕದಲ್ಲಿ ಪ್ರಾರಂಭ ಆದ ದಿನದಿಂದ ನಾವು ಮಾತಾಡ್ಕೊಂಡೇ ಬರ್ತಾ ಇದೀವಿ, ನಿರಂತರವಾದ ಹೋರಾಟವನ್ನ ಮಾಡ್ಕೊಂಡೇ ಬರ್ತಾ ಇದೀವಿ ರಾಜ್ಯದ ಅಂಗನವಾಡಿ ಕೇಂದ್ರಗಳನ್ನ ಉಳಿಸ್ಕೊಳ್ಳಿಕ್ಕಾಗಿ. ಈಗಾಗಲೇ 309 KPS ಶಾಲೆಗಳ ಪ್ರಾರಂಭ ಆಗಿದೆ. ಇನ್ನು 7,000 ಮಾಡ್ಲಿಕ್ಕೆ ಹೊರಟಿದ್ದಾರೆ. 6,022 ಗ್ರಾಮ ಪಂಚಾಯತಿಗಳಿದೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು KPS ಶಾಲೆಗಳನ್ನ ಅವರು LKG UKG ಇಂದ ಮೊದಲುಗೊಂಡು 2nd PU ವರೆಗೆ ಮಾಡ್ತಾರೆ ಅಂತ ಹೇಳಿದ್ರೆ ಶಿಕ್ಷಣವನ್ನ ಯಾವ ರೀತಿ ಕೊಂಡೋಗ್ತಾ ಇದೆ ಈ ಸರ್ಕಾರ ಅಂತ ನೋಡ್ಬೇಕಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಾವು ಒಪ್ಕೊಳ್ಳೋದಿಲ್ಲ, ರಾಜ್ಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರ್ತೇವೆ ಅಂತ ಹೇಳಿ ಅದಕ್ಕೊಂದು ಸಮಿತಿಯನ್ನ ಕೂಡ ಮಾಡಿ ಅದರಿಂದ ವರದಿಯೂ ಕೂಡ ಬಂತು. ಆದ್ರೆ ಆ ವರದಿ ಬಂದಂತ ಸಂದರ್ಭದಲ್ಲಿ ಏನ್ ಬಂದಿದೆ ಅಂತ ನಮ್ಗೆ ಸಂಪೂರ್ಣವಾಗಿ ಇಲ್ಲಿ ಚರ್ಚೆ ಬೇಡ. ಆದ್ರೆ ಸರ್ಕಾರಿ ಶಾಲೆಗಳನ್ನ ಇನ್ನಷ್ಟು ಉನ್ನತೀಕರಿಸಬೇಕಾಗಿತ್ತು, ಖಾಲಿ ಇರುವಂತ ಟೀಚರ್ಸ್ ಹುದ್ದೆಗಳನ್ನ ತುಂಬಬೇಕಾಗಿತ್ತು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸರ್ಕಾರ ಪ್ರಯತ್ನವನ್ನ ಮಾಡ್ಬೇಕಾಗಿತ್ತಲ್ಲ ವಿನಃ 7,000 ಮ್ಯಾಗ್ನೆಟ್ ಶಾಲೆಗಳನ್ನ ತೆಗಿಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಈ ನೀತಿಯನ್ನ ನಾವೆಲ್ಲರೂ ಸೇರಿ ಖಂಡಿಸಬೇಕಾಗಿದೆ. ವಿದ್ಯಾರ್ಥಿಗಳ ಪರವಾಗಿ, ವಿದ್ಯಾರ್ಥಿ ಸಂಘಟನೆಗಳ ಪರವಾಗಿ ನಮ್ಮ ಹಳ್ಳಿಗಳ ಶಿಕ್ಷಣ ಉಳಿಸಬೇಕು, ವಿಶೇಷವಾಗಿ ರೈತರ ಮಕ್ಕಳು, ಹೆಣ್ಣು ಮಕ್ಕಳು, ಬಡವರ ಮಕ್ಕಳು, ಕಾರ್ಮಿಕರ ಶಿಕ್ಷಣ ಉಳಿಸಬೇಕು ಅನ್ನೋ ಅವರು ಏನು ಉದ್ದೇಶ ಇದ್ದಲ್ಲ ಅದಕ್ಕೆ ಅವರು ಸಹ ಬೆಂಬಲವಾಗಿ ನಿಲ್ತಾರೆ. ಸೊ ನಿಲ್ಲುವ ಎಲ್ಲ ಕರ್ತವ್ಯ ನಮ್ಮ ಮೇಲೆ ಇರ್ತಾರೆ. ಸೊ ಇದನ್ನ ಒಂದು ಗಟ್ಟಿಯಾಗಿ ಈ ಸಭೆಯ ಮೂಲಕ ಮುಂದಿನ ಒಂದು ಹೋರಾಟ ಈ ರಾಜ್ಯ ಮತ್ತು
ಕೇಂದ್ರ ಸರ್ಕಾರ ಕರ್ನಾಟಕವನ್ನ ತೆಗೆದು ಮಾಡೋದು ನಾವು ಆ ಒಂದು ಹೋರಾಟ ಚಳವಳಿಯನ್ನು ಕಟ್ಟಕ್ಕೆ ಅವೆಲ್ಲ ಒಂದು ನಿರ್ಧಾರ ಮಾಡಿದೆ ಅಂತ ಹೇಳ್ತಾ ಸೊ ಅದು ನಿಮ್ಮ ಯಾವುದೇ ನಿರ್ಧಾರಗಳಿಗೆ ನಾವು ಸಂಪೂರ್ಣವಾಗಿ ಬೆಂಬಲ ನೀಡೋಣ ಅಂತ ಹೇಳ್ತಾ ಸೊ ಇಷ್ಟು ಮಾತಾಡಿ ಅವಕಾಶ ಮಾಡಿಕೊಡುವುದು ಧನ್ಯವಾದಗಳು. ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಇದರ ಹಿಂದಿರ್ತಕ್ಕಂಥ ಉದ್ದೇಶ ಬರೀ ರಾಜಕೀಯ ಮಾತ್ರ, ಬೇರೆ ಏನಿಲ್ಲ. ಇದು ಬಂಡವಾಳಶಾಹಿಗಳ ಅವ್ರು ಮಾತ್ರ ಬದುಕಬೇಕು ಈ ದೇಶದಲ್ಲಿ, ಒಂದೇ ಗುರಿ. ನಾವು ನೋಡ್ತಾ ಇದೀವಿ ಕಳೆದ 2 ದಿನದ ಹಿಂದೆ ಏನಾಯ್ತು, ರೈತರು ಕಬ್ಬಿಗೆ ನಮ್ಗೆ ಒಳ್ಳೆ ದರ ಕೊಡ್ರಿ, ವೈಜ್ಞಾನಿಕ ದರ ಕೊಡ್ರಿ ಅಂತ ಹೋರಾಟ ಮಾಡಿದ್ರು. ಅದರ ಒಂದು 2ನೇ ಭಾಗ ಇದು. ನಾವು ಶಿಕ್ಷಣ ಏನು ಉಳಿಸ್ರಿ, ಸಾರ್ವಜನಿಕ ಶಿಕ್ಷಣ ಉಳಿಸಿ, ಸರ್ಕಾರಿ ಶಾಲೆ ಉಳಿಸಿ ಆಂದೋಲನ ಏನು ನಾವು ಆರಂಭ ಮಾಡಿದ್ದೇವೆ. ಇದು ರೈತರ ಅದು ಮೊದಲನೇ ಭಾಗ ಆದ್ರೆ ಶಿಕ್ಷಣ ಇದು 2ನೇ ಭಾಗ. ನೋಡಿ ಯಾಕೆ ಸರ್ಕಾರಗಳು ಒಂದು ಬೋಲ್ಡ್ ಆಗಿ ಡಿಸಿಷನ್ ಅನ್ನ ಅವ್ರು ತಗೊಳಕ್ಕಾಗಲಿಲ್ಲ. ರೈತರ ಬಗ್ಗೆ, ರೈತರ ಕಬ್ಬಿನ ಬೆಲೆ ಬಗ್ಗೆ ಯಾಕೆ ಅವ್ರು ತಗೊಳ್ಳೋದಕ್ಕಾಗಲಿಲ್ಲ ಅಂತಂದ್ರೆ ಅಲ್ಲಿ ರಾಜಕೀಯ ಇದೆ. ಇವತ್ತು ಯಾರು ಮಿನಿಸ್ಟರ್ ಇದ್ದಾರೆ, ಸಚಿವ ಸಂಪುಟದಲ್ಲಿದ್ದಾರೆ, ಯಾರು MLA ಆಗಿದ್ದಾರೆ, ಶಾಸಕರಾಗಿದ್ದಾರೆ, ಒಬ್ಬೊಬ್ರು ಎಲ್ಲ 2-3 ಸಕ್ಕರೆ ಫ್ಯಾಕ್ಟ್ರಿ ಓನರ್ಗಳು, ಎಲ್ಲಿಂದ ಸಿಗುತ್ತೆ ನ್ಯಾಯ? ಮುಖ್ಯಮಂತ್ರಿ ಯಾವ ಮಂತ್ರಿ ಆದ್ರೂ ಹೆಂಗೆ ಧೈರ್ಯವಾಗಿ ಒಂದು ಬೋಲ್ಡ್ ಆಗಿ ಡಿಸಿಷನ್ ತಗೋಕ್ಕೆ ಸಾಧ್ಯ ಆಗುತ್ತೆ? ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಎಷ್ಟೊಂದು ಜನ ಮಾತಾಡೋದು ಕೇಳ್ತಾರೆ, ಯಾಕೆ ಇದನ್ನ ವಿರೋಧಿಸ್ತಿದ್ದೀರಾ? ಒಳ್ಳೆತನ ನಡೀತಿದೆ, ಸರ್ಕಾರ ನಮ್ಮ ಮಕ್ಕಳಿಗೆ ಒಳ್ಳೇದ್ ಮಾಡ್ತಿದ್ದಾರೆ, ಹಾಗಂತ ಗುಣಮಟ್ಟದ ಶಿಕ್ಷಣ ಎಲ್ಲಾರ್ಗೂ ನೀಡ್ತಿದ್ದಾರೆ ಅಲ್ವಾ ಅಂತ ಹೇಳ್ತಾರೆ. ಅವರು ಸರ್ಕಾರ ನಿಜವಾಗ್ಲೂ ಗುಣಮಟ್ಟದ ಶಿಕ್ಷಣ ನೀಡ್ಬೇಕು ಅಂತ ಉದ್ದೇಶ ಇದ್ದಿದ್ರೆ ಇವಾಗ ಎಷ್ಟೊಂದು ಶಾಲೆಗಳಲ್ಲಿ ಕಾಂಟ್ರಾಕ್ಟ್ಗಳು ಹೇಳ್ದಂಗೆ ಇದು ಎಷ್ಟೊಂದು ಟೀಚರ್ ಪೋಸ್ಟ್ಗಳು ಖಾಲಿ ಇದೆ, ಅದ್ಯಾಕೆ ತುಂಬಿಸಿಲ್ಲ? ಅದು ನಾವು ಕೇಳ್ಬೇಕಾಗಿರೋ ಪ್ರಶ್ನೆ. ಅದು ತುಂಬಿಸ್ಬೋದಲ್ಲ. ಮತ್ತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ದುಡ್ಡು ಬರ್ತಿದೆ, ಇದಕ್ಕೋಸ್ಕರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ದುಡ್ಡು ಬರ್ತಿದೆ, ಮತ್ತೆ ಕಾರ್ಪೊರೇಟ್ ಗಳಿಂದ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ನಮಗ್ ಗೊತ್ತಿರೋ ಹಾಗೆ ಇವ್ರು ಯಾರು ಸುಮ್ನೆ ದುಡ್ಡೇನ್ ಕೊಡಲ್ಲ, ಅವ್ರಿಗೆ ಲಾಭ ಇದ್ರೆ ಮಾತ್ರ ದುಡ್ಡು ಕೊಡೋದು. ಅದು ನಾವು ಯಾಕೆ ಕಟ್ಕೋಬೇಕಾಗಿರೋದು? ಮತ್ತೆ ಇದು PPP ಮಾಡೆಲ್ ಅಂತ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಅಂತ ಇದು ಬಂದ್ರೆ ಈ ಬಡ ಮಕ್ಕಳಿಗೆ ಶಿಕ್ಷಣ ಇರೋದಿಲ್ಲ, ಆ ಶಾಲೆಗಳಿಗೆ ಶಿಕ್ಷಣ ಸಿಗೋದಿಲ್ಲ, ಮತ್ತೆ ಅವ್ರು ವಾಪಸ್ ಗವರ್ಮೆಂಟ್ ಶಾಲೆಗೆ ಹೋಗೋಕೆ ಶಾಲೆಗಳಿರೋದಿಲ್ಲ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿನೇ ಡ್ರಾಪ್ ಔಟ್ಗಳು ಜಾಸ್ತಿ ಇದೆ. ಬೇರೆ ರಾಜ್ಯಗಳಲ್ಲಿ ಡ್ರಾಪ್ ಔಟ್ ಎಷ್ಟಿದೆ ಅಂದ್ರೆ 12% ಇದ್ರೆ ಕರ್ನಾಟಕದಲ್ಲಿ 22% ಇವತ್ತಿನ ಸಿಚುವೇಶನ್ ಅಲ್ಲಿ ಇದೆ. ಆದ್ರೆ ಆ ಡ್ರಾಪ್ ಔಟ್ ಗಳನ್ನ ನಿಲ್ಲಿಸ್ಲಿಕ್ಕೆ ಸರ್ಕಾರಕ್ಕೆ ಯಾಕಾಗ್ಲಿಲ್ಲ ಅನ್ನೋದು ನಾವು ಫಸ್ಟ್ ಚಿಂತನೆ ಮಾಡ್ಬೇಕು. ಮೊದಲು ರಾಜ್ಯ ಸರ್ಕಾರ ಹೇಳ್ತಾ ಇತ್ತು, ನಾವು ನಮ್ಮ ಈ ಎಜುಕೇಶನ್ ಮಿನಿಸ್ಟರ್ ಹೇಳ್ತಾ ಇರುವಂತದ್ದು, ಒಂದು ಮಗು ಇದ್ರೂ ನಾನು ಶಾಲೆಯನ್ನ ಮುಚ್ಚಲ್ಲ ಅನ್ನುವಂತಹ ಸಂದೇಶವನ್ನ ಬಹಿರಂಗವಾಗಿ ಹೇಳ್ತಾರೆ. ಇಂಟರ್ನಲ್ಲಿ ಯಾವ ಅಧಿಕಾರಿಗಳಿಂದಲೂ ಕೂಡ ಯಾವ ವಿಷಯ ಕೂಡ ಹೊರಗಡೆ ಬರಲಾರ್ದಾಗೇನೆ ಈ ವಿಚಾರವನ್ನ KPS ಶಾಲೆಗಳನ್ನ ಮಾಡಬೇಕು, ಅದನ್ನ ಎಲ್ಲಿಯೂ ಕೂಡ ಹೊರಗಡೆ ಪ್ರಸ್ತಾಪ ಆಗಬಾರ್ದು ಅನ್ನುವಂತ ಬಹಳ ಸೀಕ್ರೆಟ್ ಆಗಿ ಇವತ್ತು ಸರ್ಕಾರದ ಪಟ್ಟಿಯಲ್ಲಿರೋದು ಬರೀ 7,000 ಶಾಲೆಗಳಲ್ಲ, 25,683 ಶಾಲೆಗಳನ್ನ ಇವತ್ತು ಸರ್ಕಾರದ ಲೀಸ್ಟ್ ಅಲ್ಲಿ ಇರುವಂತದ್ದು. ಏನ್ ಹೇಳಿದೆ ಅವರು ಅಂತಂದ್ರೆ 50 ಮಕ್ಕಳಿಗಿಂತ ಕಡಿಮೆ ಇರುವಂತ ಯಾವೆಲ್ಲ ಶಾಲೆಗಳಿದೆ ಆ ಎಲ್ಲಾ ಶಾಲೆಗಳನ್ನ ಪಟ್ಟಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಹಂತದಲ್ಲಿ ಇವತ್ತು ಚರ್ಚೆಯಲ್ಲಿದೆ. ಬಟ್ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಅಥವಾ ಇಲ್ಲಿಯ ಚರ್ಚೆಯ ಭಾಗವಾಗಿ ನಾವು ಸರ್ಕಾರಕ್ಕೆ ಸಂದೇಶ ಕೊಡಬೇಕಾಗಿರುವಂತದ್ದು, ನೀವು ಶಾಲೆಗಳನ್ನ ಮರ್ಜ್ ಮಾಡ್ತೀರಿ ನಿಜ, ಅಭಿವೃದ್ಧಿಯ ಹೆಸರಲ್ಲಿ ಭಾಷೆಯನ್ನ ಶಿಕ್ಷಣದಲ್ಲಿ ಕನ್ನಡ ಅಥವಾ ಇಂಗ್ಲಿಷ್ ಅನ್ನುವಂತ ಅವರ ಚಾಯ್ಸ್ ಅನ್ನುವಂತ ರೀತಿಯಲ್ಲಿ ಶಿಕ್ಷಣವನ್ನ ಕೊಡ್ಲಿಕ್ಕೆ ಹೊರಟಿದ್ದೀರಿ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ವಿದ್ಯಾರ್ಥಿಗಳು ಈಗಾಗಲೇ ಬಹಳ ಸ್ನೇಹಿತರು ಮಾತಾಡಿರುವಾಗಿದೆ, ನಿಜವಾಗಿಯೂ ಅವರು ಶಿಕ್ಷಣವನ್ನ ಪಡೀಲಿಕ್ಕಾಗತ್ತ. ಇವತ್ತು ಡ್ರಾಪ್ ಔಟ್ ಯಾಕಾಗ್ತಾ ಇದೆ ಅಂತಂದ್ರೆ ಸಣ್ಣ ಪ್ರೈಮರಿ ಶಾಲೆಗಳಲ್ಲಿ ಓದಿರುವಂತಹ ಮಕ್ಕಳು ಹೈಸ್ಕೂಲ್ಗಳಿಗೆ, ದೂರದ ಹೈಸ್ಕೂಲ್ಗಳಿಗೆ ಓದಲಿಕ್ಕೆ ಆಗಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಅಲ್ಲೇ ತಮ್ಮ ಶಿಕ್ಷಣವನ್ನ ಮುಗಿಸಿ ಮುಂದಕ್ಕೆ ಆಗಲ್ಲ, ನಾವು ಯಾವ್ದೋ ಒಂದು ಕೂಲಿ ಕಾರ್ಮಿಕರಾಗಿ ಹೋಗೋಣ ಅನ್ನುವಂತ ಬೇರೆ ಏನು ಸಣ್ಣ ಪುಟ್ಟ ಉದ್ಯೋಗಗಳಿಗೆ ಇವತ್ತು ಹೊರಟು ಹೋಗ್ತಾ ಇದ್ದಾರೆ. ಬಡತನ ಆ ತರದಲ್ಲಿದೆ, ಅದನ್ನ ನಿಮ್ಮ ಹತ್ರ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಇವತ್ತು ಟೀಚರ್ಸ್ ಅನ್ನ ಶಾಲೆಗಳಲ್ಲಿ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ.
ಏನು ಕೂಡ ನೀವು ಮಾಡ್ಲಿಕ್ಕೆ ಆಗದೆ ಶಾಲೆಗಳನ್ನೇ ಮರ್ಜ್ ಮಾಡಿ ನಾವೇನೋ ಬಾಡಿ ಉದ್ಧಾರ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ನೀವೇನೋ ಹೊರಟಿದ್ದೀರಿ. ಇದ್ರನ್ನ ನಾವು ಫಸ್ಟ್ ಖಂಡಿಸ್ಬೇಕಾಗಿದೆ. ಇವಾಗ ಶಾಲೆಗಳನ್ನ ಮುಚ್ತೀವಿ ಅಂತ ಇದ್ದಾರೆ. ಹಾಗಾದ್ರೆ ಈ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಗೆ ಇವರು ಒಂಥರ ಪ್ರಾಬ್ಲಮ್ಗೆ ಆಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಇನ್ನೊಂದು ಇವತ್ತು ನನಗೆ ಇವಾಗ ಸ್ಪೀಕರ್ಸ್ ಮಾತಾಡ್ತಾ ಗೊತ್ತಾಗಿತ್ತು, ಮ್ಯಾನೇಜ್ಮೆಂಟ್ ಕೂಡ ಪ್ರೈವೇಟೈಸ್ ಮಾಡ್ಬಿಡ್ತೀವಿ, ಔಟ್ಸೋರ್ಸ್ ಮಾಡ್ಬಿಡ್ತೀವಿ ಅಂತ. ಸರ್ಕಾರ ತನ್ನ ಎಲ್ಲಾ ಜವಾಬ್ದಾರಿಯಿಂದ ಇಲ್ಲಿ ತಪ್ಪಿಸ್ಕೊಳ್ತಾ ಇದೆ. ಇದು ಇವಾಗಿನವರೆಗೂ ಇರೋ ಪರಿಸ್ಥಿತಿ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಯೂತ್ಸ್ ಇದು. ಮ್ಯಾಗ್ನೆಟ್ ಶಾಲೆ ತಗೊಂಡ್ಬಂದು ಕೊನೆಗೆ ಹಳ್ಳಿಗಳು ಆಲ್ರೆಡಿ ಸ್ಮಶಾನಗಳ ತರ ಆಗೋಗಿದೆ. ಅಲ್ಲಿ ಗುಳೆ ಬರ್ತಾರೆ, ಜನ ಬೇರೆ ಕಡೆ ಬರ್ತಾರೆ, ಕೆಲಸ ಹರಿಸ್ಕೊಂಡು ಬರ್ತಾರೆ, ಆ ತರದ್ದಾಗಿದೆ ಪರಿಸ್ಥಿತಿ. ಇನ್ನ ಈ ಮ್ಯಾಗ್ನೆಟ್ ಶಾಲೆಗಳೆಲ್ಲ ತಂದು ಕೊನೆಗೆ ಶಾಲೆಗಳನ್ನ ಮುಚ್ಚಿಬಿಟ್ರೆ ಹಳ್ಳಿಗಳ ಪರಿಸ್ಥಿತಿ ಏನು, ನಮ್ಮ ದೇಶದ ಹಳ್ಳಿಗಳ ಪರಿಸ್ಥಿತಿ, ಅಲ್ಲಿ ಏನೋ ಬಾಲ್ಯ ವಿವಾಹ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಅದೇ ರೀತಿಯಲ್ಲಿ ಎಜುಕೇಶನ್ ಸಿಗ್ತೀರಾ, ನಿರಕ್ಷರಸ್ಥ ಅನಕ್ಷರಸ್ಥ ನಿರುದ್ಯೋಗಿಗಳ ಸಂಖ್ಯೆ ಕೂಡ ಹೆಚ್ಚು ಮಾಡುತ್ತೆ ನಮ್ಮ ಸರ್ಕಾರ. ಈ KPS ಶಾಲೆ ಮೊದಲಿಗೆ ಹೇಳಬೇಕು ಅಂದ್ರೆ ದಿಸ್ ಅ ಫೇಲ್ ಪ್ರಾಜೆಕ್ಟ್ ಆಫ್ ಅಮೆರಿಕಾ. ಈ ಪ್ರಾಜೆಕ್ಟ್ ಅನ್ನ ಅಮೆರಿಕಾದಲ್ಲೇ ತಂದು ಅಲ್ಲಿ ಫೇಲ್ಯೂರ್ ಆಗಿರೋದನ್ನ ಇಲ್ಲಿ ನಮ್ಮ ಭಾರತಕ್ಕೆ ತರ್ತಾ ಇದ್ದಾರೆ. ಸೊ ಇಲ್ಲಿ ಭಾರತದ ಹಿಂದುಳಿದ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಮಾತ್ರ ತರುವಂತದ್ದು. ಶ್ರೀಮಂತರಿಗೆ ಈ KPS ಶಾಲೆ ಇಲ್ಲವೇ ಇಲ್ಲ. ಬಡ ಮಕ್ಕಳನ್ನೇ ಆಯ್ಕೆ ಮಾಡ್ಕೊಳ್ಳೋದು, ಶಿಕ್ಷಣದಿಂದ ವಂಚಿತರನ್ನ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದಕ್ಕೆ ನಾವು ಧಿಕ್ಕಾರ ಖಂಡಿತ ಹೇಳಬೇಕಾಗತ್ತೆ. ಇನ್ನೊಂದು ವಿಷಯವಾಗಿ ನೀವು ತಗೊಂಡ್ರೆ, ಇದು ನಮ್ಮ ಕರ್ನಾಟಕದ ಪ್ರಾಜೆಕ್ಟ್ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ KPS ಅನ್ನು ತರಲಿಕ್ಕೆ ಹೊರಟಿದ್ದಾರೆ. ಹಲವಾರು ಬೇರೆ ಬೇರೆ ಸರ್ಕಾರಗಳು ಡಿವೈಡ್ ಆಫ್ ದೇರ್ ಪೊಲಿಟಿಕಲ್ ಕಲರ್ಸ್ ಇದನ್ನ ತರಲಿಕ್ಕೆ ಹೊರಟಿದ್ದಾರೆ. ಎಲ್ಲ ಕಡೆನೂ ಕೂಡ ನಾವು ಸ್ಕೀಮ್ ವರ್ಕರ್ಸ್ ಫೆಡರೇಷನ್ ಇಂದ ಹೋರಾಟನ ಬೆಳೆಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳಿದ್ರು, ಅಂಗನವಾಡಿಗಳು ಮುಚ್ಚುತ್ತೆ, ಗ್ಯಾರಂಟಿ ಇದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.